ನಮಸ್ಕಾರ ವೀಕ್ಷಕರೇ, ನೀವು ಅಂದುಕೊಂಡ ಕೆಲಸ ಆಗಬೇಕಾ? ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇದೆ ಅಂದರೆ, ಸುಖ ಶಾಂತಿ ನೆಲೆಸಬೇಕು, ಅಭಿವೃದ್ಧಿ ಆಗಬೇಕಂದ್ರೆ, ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನ ಮಾಡಬೇಕು ನಾವು ಅಂದರೆ, ದೈವ ಕೃಪೆ ಅಂದರೆ ದೇವರ ಕೃಪೆ ನಮಗೆ ಬೇಕು ಅನ್ನುವವರು, ನಾವು ಬೇಗನೆ ಏನಾದರೂ ಸಾಧನೆಯನ್ನ ಮಾಡಬೇಕು ಅನ್ನುವರು, ಯಾವ ರೀತಿ ನೀವು ದೇವರ ಮಂತ್ರವನ್ನ ಪಠಿಸಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ, ಯಾವ ಮಂತ್ರವನ್ನ ಪಠಿಸಬೇಕು, ಈ ಮಂತ್ರವನ್ನ ಹೇಳಿದ್ರೆ ನಿಜವಾಗ್ಲೂ ನಮಗೆ ಒಳ್ಳೆಯದಾಗುತ್ತೆ ಅನ್ನುವರು ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ಮೊದಲಿಗೆ ಇಲ್ಲಿ ನಾವು ಹೇಳುವ ಮಂತ್ರವನ್ನ ಬುಕ್ನಲ್ಲಿ ಬರೆದಿಟ್ಟುಕೊಳ್ಳಿ. ಈ ವಿಶೇಷವಾದ ಮಂತ್ರವನ್ನ ತಿಳಿಸಿಕೊಡ್ತಿದ್ದೇನೆ. ಹಾಗಿದ್ರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರತಿಯೊಬ್ಬರ ಜೀವನದಲ್ಲಿ ಸಮಸ್ಯೆ ಅನ್ನೋದಿರುತ್ತೆ. ಈಗಿನ ಕಾಲದಲ್ಲಿ ಕೆಲಸ ಇಲ್ಲ, ನಮಗೆ ಉದ್ಯೋಗ ಸಿಗ್ತಾ ಇಲ್ಲ, ಅಥವಾ ಮದುವೆ ಆಗ್ತಾ ಇಲ್ಲ, ಸಂತಾನ ಇಲ್ಲ, ನಮಗೆ ಹಣಕಾಸಿನ ತೊಂದರೆ ತುಂಬಾನೇ ಇದೆ, ಸಾಲವನ್ನ ಮಾಡಿಕೊಂಡಿದ್ದೇವೆ, ಸಂಪಾದನೆ ಮಾಡಿದರೆ ಕೈಯಲ್ಲಿ ನಿಲ್ಲೋಲ್ಲ, ನಮಗೆ ಸ್ವಂತ ಮನೆ ನಾವು ಯಾವಾಗ ಕಟ್ಟಿಸೋಕೆ ಆಗುತ್ತೆ, ಮಕ್ಕಳ ಮದುವೆ ಮಾಡೋಕ್ಕಾಗುತ್ತಾ ಇಲ್ಲ ಅನ್ನುವವರು ತಪ್ಪದೇ ಈ ಒಂದು ಮಂತ್ರವನ್ನ ಪಠಿಸಿ ನೋಡಿ ಸ್ನೇಹಿತರೆ. 24 ಗಂಟೆಯಲ್ಲಿ ಯಾವ ರೀತಿಯಾದಂಥ ಎನರ್ಜಿ ನಿಮಗೆ ಬರುತ್ತಂದ್ರೆ, ಯಾವ ರೀತಿಯಾದಂಥ ಫಲ ನಿಮಗೆ ನೀವು ಕಾಣ್ತೀರಾ ಅಂದರೆ ನಿಮಗೆ ಗೊತ್ತಾಗುತ್ತೆ. ಈ ಒಂದು ಮಂತ್ರವನ್ನು ವಿಶೇಷವಾಗಿ ಮೊದಲಿಗೆ ನೀವು ಬರೆದಿಟ್ಟ ಪುಸ್ತಕಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಚ್ಚಿ, ತದನಂತರ ಈ ಮಂತ್ರವನ್ನು ಜಪಿಸಬೇಕು. ಈ ಮಂತ್ರಕ್ಕೆ ನಾನಾ ರೀತಿಯ ಮಡಿಗಳಿವೆ ಮತ್ತು ಸಿಕ್ಕ ಜಾಗದಲ್ಲಿ ಜಪಿಸಬಾರ್ದು. ಓಂ ನಮೋ ಭಗವತೆ ಸ್ವರ್ಣ ಆಕರ್ಷಣಾಯ ಭೈರವ ಧನಂ ಧ್ಯಾನಂ ವೃದ್ಧಿಕರಾಯ ಶೀಘ್ರಂ ಧನಂ ಧ್ಯಾನಂ ಸ್ವರ್ಣಂ ದೇಹಿ ವಸ್ಯ ಕುರು ಸ್ವಾಹ. ಈ ಮಂತ್ರವನ್ನು ಮತ್ತೊಮ್ಮೆ ನೋಡಿ ಬರೆದಿಟ್ಟುಕೊಳ್ಳಿ. ಈ ಮಂತ್ರವನ್ನು ಹೇಳಿದ ಮೇಲೆ ನಿಮ್ಮ ಯಾವ ರೀತಿ ಕಾರ್ಯಸಿದ್ಧಿ ಆಗಬೇಕು ಅದನ್ನು ತದನಂತರ ಹೇಳಬೇಕು. 24 ಗಂಟೆಯಲ್ಲಿ ವಿಶೇಷವಾದ ಬದಲಾವಣೆ ನಿಮ್ಮಲ್ಲಾಗುತ್ತೆ. ಇದು 100% ಸತ್ಯ ಸ್ನೇಹಿತರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.